ಚಾಮರಾಜನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಫ್ರೆಂಡ್ಸ್ ಮ್ಯೂಸಿಕ್ ಪಾಯಿಂಟ್ ಸಿಡಿ ಪ್ರಕಾಶ್ ಸೆಂಟರ್ನಲ್ಲಿ ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಕಲಾ ವೇದಿಕೆಯಿಂದ ಕೆಜೆ ಯೇಸುದಾಸ್ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜನಪದ ಗಾಯಕರಾದ ಸುರೇಶ್ ನಾಗ್ ರವರು ತನ್ನ ಹಾಡುಗಳ ಮೂಲಕ ದೇವರನ್ನ ಒಲಿಸಿಕೊಂಡ ಮಹಾನ್ ವ್ಯಕ್ತಿ ಅಂದ್ರೆ ಕೆಜೆ ಯೇಸುದಾಸ್ ಎನ್ನಬಹುದು. ಅಂತಹ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬವನ್ನ ಇಂದು ಸರಳವಾಗಿ ನಾವು ಇಲ್ಲಿ ಆಚರಿಸುತ್ತಿದ್ದೇವೆ. ಕಲಾವಿದರು ಸೂರ್ಯಚಂದ್ರ ಇರುವ ತನಕ ಅಮರ ಎನ್ನಬಹುದು. ಅವರು ಹಾಡಿರುವ ಹಾಡುಗಳು ಎಲ್ಲರ ಮನಸ್ಸಲ್ಲೂ ಮನಮುಟ್ಟುವಂತಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಲಾ ವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್ಎಂ ಶಿವಣ್ಣ, ಗೌರವಾಧ್ಯಕ್ಷ ಸುರೇಶ್ ಗೌಡ, ಈಶ್ವರಿ ಟ್ರಸ್ಟ್ನ ವೆಂಕಟೇಶ್, ಶಿಕ್ಷಕರಾದ ಬಸವಯ್ಯ, ಸಿದ್ದಪ್ಪ, ಬೊಮ್ಮಯ್ಯ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಸೂರ್ಯಚಂದ್ರ ಇರುವ ತನಕ ಅಮರ ಅನ್ನೋದನ್ನ ಇವತ್ತು ಎಲ್ಲ ಜನ ನಿರೂಪಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರ ಜನರ ಮನಸ್ಸಲ್ಲಿ ಅವ್ರು ಆಡದಂತ ಹಾಡುಗಳು, ಈ ಬಂಧನ, ಸ್ವಾಮಿ ಸಂಗೀತದಿಂದ, ಕರ್ಣ ಆ ಕಾರಣದಂತೆ ನೀ ದಾನಿಯಾದೆ, ಈ ಕಾಡಲ್ಲಿ ಇಂತಿಂತ ಹಾಡುಗಳಲ್ಲಿ ಯೇಸುದಾಸರವರು ಸೂರ್ಯಚಂದ್ರರವರೆಗೂ ಅಮರವಾಗಿರ್ತಾರೆ. ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯ ವೇದಿಕೆಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಫ್ರೆಂಡ್ಸ್ ಮ್ಯೂಸಿಕ್ ಸೆಂಟರ್ನ ಮಾಲೀಕರು ಎಲ್ಲರಿಗೂ ಯೇಸುದಾಸರವರ ಹುಟ್ಟುಹಬ್ಬವನ್ನ ಸರಳವಾಗಿ ಎಲ್ಲರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಯೇಸುದಾಸ್ ಅವರ ಬಗ್ಗೆ ಒಂದೆರಡು ಮಾತು ನನಗೆ ಗೊತ್ತಿದ್ದಂಥದ್ದು. ಯಾಕಂದ್ರೆ ನಾನು ಕಳೆದ 30 ವರ್ಷಗಳಿಂದ ಒಬ್ಬ ಜನಪದ ಗಾಯಕನಾಗಿ, ಚಲನಚಿತ್ರ ಗೀತೆಗಳ ಗಾಯಕರಾಗಿ ನಾವು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಚಯಿಸಿಕೊಂಡಿದ್ದೇವೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಘಟನೆ, ಅದನ್ನ ನಮ್ಮ ತಂದೆಯವರು ಒಬ್ಬರು ಸ್ಕೂಲ್ ಮಾಸ್ಟರ್, ಅವರು ನಮ್ಗೆ ಹೇಳಿದ್ದು ನೆನಪಿದೆ. ನಾವು ಇಷ್ಟು ಪೂಜೆ ಮಾಡಿದ್ರು ಬಾಗಲ್ ತೆಗಿದ್ದ ಕಾಣ್ದಿದ್ದೇವ್ರು ಯಾವನೇ ಒಂದು ಈಚೆ ಬಂದಾಗ ಅವರು ಭಕ್ತಿ ಗೀತೆ ಆಡ್ತಾ ಇದ್ರಂತೆ. ಅಂತ ಒಂದು ದೇವರನ್ನೇ ಒಲಿಸಿಕೊಂಡಂತ ಮಹಾನ್ ಗಾಯಕ ಯೇಸುದಾಸರವರು. ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ಹೇಳ್ಬೋದು. ಕೆಲವರು ಮಾತಾಡ್ತಾರೆ, ಅವ್ರು ಕೇರಳದವರು, ಇಲ್ಲೇ ಯಾಕೆ ಅವ್ರು ಹುಟ್ಟುತ್ತಬ್ಬ ಅಲ್ಲ. ಗಾಯಕನಿಗೆ, ಕಲಾವಿದನಿಗೆ ಜಾತಿ ಇಲ್ಲ. ಎಲ್ಲೆಲ್ಲೂ ಈಗ ನೋಡಿ, ರಾಜಕಾರಣದಲ್ಲಿ ದ್ವೇಷ ಬರುತ್ತೆ. ಈಗ ಇದು ರಾಜಕಾರಣ ಕಾರ್ಯಕ್ರಮ ಆಗಿರೋ ಅವ್ರ ಪಕ್ಷದವ್ರು ಯಾರೋ ನಿಂತ್ಕೊಳ್ತಿದ್ರು, ಸರ್ಗಳು ಎಲ್ಲೋ ಹೋಗ್ತಾ ಇದ್ರು. ಈ ಕಲಾವಿದರ ಮೇಲೆ ಇದ್ದಂತ ಗೌರವ